ಬಿಕೆ ಹರಿಪ್ರಸಾದ್ ಅವರು ಮತ್ತೊಂದು ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆಯ ಸೃಷ್ಟಿಗೆ ಹುನ್ನಾರ ನಡೀತಾ ಇದೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಈಗ ಆರಂಭವಾಗ್ತಾ ಇದೆ. ಬಿಜೆಪಿ ತನ್ನ ಸೋದರ ಸಂಘಟನೆಗಳಿಗೆ ಅಣಿಗೊಳಿಸ್ತಾ ಇದೆ. ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಗೆ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವಂತ ಫತ್ವಾ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಫತ್ವಾ ಯೂಸ್ ಮಾಡಿದ್ರ? ವೆರಿ ಗುಡ್. ಈ ಬಗ್ಗೆ ತಾನೇ ಸೃಷ್ಟಿಸಿರುವ ಬಿಕೆ ಹರಿಪ್ರಸಾದ್ ಅವರು ಫತ್ವಾ ಅನ್ನುವಂಥ ಶಬ್ದ ಬಳಕೆ ಮಾಡಿದ್ರ? ಓಕೆ. ಸೊ ಈಗ ಅವರೇನೋ ಹಾಕ್ಕೊಂಡಿದ್ದಾರಂತೆ. ಇದು ಟ್ವೀಟ್ ಮೂಲಕವಾಗಿ ಹೇಳಿದ್ದಾರೆ. ಅವರು ಒಂದು ದೇಶದ್ರೋಹಿ, ಭಯೋತ್ಪಾದಕ ಅಂತೆಲ್ಲ ಕರೆದಿದ್ದಾರೆ. ಮೊನ್ನೆ ತಾವು ಹೇಳಿದ್ದಕ್ಕೆ ಅದು ಭಯೋತ್ಪಾದನೆಯ ಕೆಲಸ ಆಗಿರಲಿಲ್ವಾ? ಭಯವನ್ನು ಹುಟ್ಟಿಸೋದೇ ಭಯೋತ್ಪಾದನೆ. ಅದಾಗುತ್ತೆ ಯಾರು ಏನು ಎತ್ತ ಅಂತ ಹೇಳಲಾರ್ದೇನೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಏನ್ ಹೇಳುತ್ತೆ ಬಿಕೆ ಹರಿಪ್ರಸಾದ್ ಅವರ ಟ್ವೀಟು? ಅರುಣ್, ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರ ಟ್ವೀಟ್ ಅಲ್ಲಿ ಪುನೀತ್ ಕೆರೆಹಳ್ಳಿ ಅವ್ರದ್ದು ಅನ್ನುವಂಥದ್ದು ಮತ್ತು ಅವರು ಒಂದಷ್ಟು ಕಡೆ ಹಾಕಿರುವಂತ ಪೋಸ್ಟರ್ ಅನ್ನುವಂಥದ್ದು, ನಾವು ಯಾವ ರೀತಿ ಸಿದ್ಧ ಆಗ್ಬೇಕು ಅನ್ನೋದಕ್ಕೆ ಪೋಸ್ಟ್ ಹಾಕಿದರೆ ಅನ್ನುವಂತ ರೀತಿಯ ಬರಹ ಇರುವಂತದ್ದನ್ನ ಟ್ಯಾಗ್ ಮಾಡಿ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಹಿಂದೆ ತಾವು ಏನ್ ಆರೋಪವನ್ನು ಮಾಡಿದ್ರು ಅಂದ್ರೆ ಅಯೋಧ್ಯೆಗೆ ಹೋಗುವಂತಹ ಭಕ್ತರಿಗೆ ರಕ್ಷಣೆಯನ್ನು ಕೊಡಬೇಕಾಗುತ್ತೆ ಮತ್ತು ಗೋಧ್ರಾ ಮಾದರಿಯ ಇಲ್ಲಿ ಹತ್ಯೆಗಳ ಅಥವಾ ಒಂದು ಘಟನೆ ನಡೀಬಹುದು ಅನ್ನುವಂತ ಆರೋಪವನ್ನು ಏನ್ ಮಾಡಿದ್ರು, ಅದಕ್ಕೆ ಇದು ಪೂರಕವಾಗಿದೆ ಅನ್ನುವಂತ ರೀತಿಯಲ್ಲಿ ಬಿಂಬಿತವಾದ ರೀತಿಯಲ್ಲಿ ಇವರು ಒಂದು ಟ್ವೀಟ್ ಅನ್ನ ಮಾಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಈ ರೀತಿಯೆಲ್ಲ ಸಿದ್ಧತೆಗಳು ಮಾಡ್ಕೊತಿದ್ದಾರೆ ಅನ್ನುವಂಥಕ್ಕೆ ಇದಕ್ಕೂ ಸಾಕ್ಷ್ಯ ಸಿಗ್ತಾ ಇದೆ ಇಲ್ಲಿ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ವಿಶ್ವಗುರುವನ್ನ ಮತ್ತೆ ಪ್ರಧಾನಿ ಭಯೋತ್ಪಾದಕರ ತಂಡ ಕೆಲಸ ಮಾಡಲಿದೆಯಂತೆ ಅನ್ನುವಂತ ರೀತಿಯಲ್ಲಿ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಅರುಣ್, ಓಕೆ ಸುಖೇಶ್, ಆದ್ರೆ ಮೊನ್ನೆದಕ್ಕೆ ಅವ್ರು ಯಾವುದು ಉತ್ತರವನ್ನ ಕೊಟ್ಟಿಲ್ಲ, ಅದಕ್ಕೆ ಸಾಕ್ಷಿಗಳನ್ನ ಕೊಡ್ಲಿಲ್ಲ, ಸರ್ಕಾರವೂ ಕೂಡ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡಲಿಲ್ಲ. ಅದ್ಯಾಕೆ ಇನ್ನೂ ನಡೆದಿಲ್ಲ ಅಂತ? ಅರುಣ್, ಅದು ಸರ್ಕಾರಕ್ಕೆ ಸಂಬಂಧಿಸಿದಂತ ವಿಚಾರ. ವಿಶೇಷವಾಗಿ ಗೃಹ ಇಲಾಖೆ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಏನ್ ಸಾಕ್ಷಿ ಇದೆ ಅವ್ರ ಬಳಿ ಅಥವಾ ಯಾವ ತನಿಖೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಬೇಕಾಗುತ್ತೆ. ಅದು ಯಾವುದನ್ನು ಕೂಡ ಸರ್ಕಾರ ಇದುವರೆಗೆ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ ವಿಚಾರ. ಮತ್ತೆ ಅಕಸ್ಮಾತ್ ತನಿಖಾ ಸಂಸ್ಥೆ ಬಂದ್ರೆ ನನಗೂ ಕೇಳೋಕಿದೆ, ಅವ್ರ ಹತ್ರ ಕೇಳ್ತೀನಿ, ನಾನು ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂತ ಮಾತನ್ನು ಈಗಾಗಲೇ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಹಾಗೆ ಸಹಜವಾಗಿ ಸರ್ಕಾರದ ಮಟ್ಟದಲ್ಲಿ ಗೃಹ ಇಲಾಖೆಯಿಂದ ಅವರಿಂದ ಏನು ಸ್ಪಷ್ಟನೆಯನ್ನು ಕೇಳ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.